ರಾಮಲಿಂಗಾರೆಡ್ಡಿ ಮತ್ತೊಂದು ಕಡೆ, ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅಂತೂ ತಾವು ಬಯಸಿದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಡಿ.ಕೆ. ಶಿವಕುಮಾರ್ DCM ಆಗಿದ್ದಾಗ ಅವ್ರು ನಿಭಾಯಿಸ್ತಾ ಇದ್ರು. ಈಗ ಅವ್ರು CM ಆಗಿದ್ದಾರೆ, ಆ ಖಾತೆ ನನಗೆ ಕೊಡಬಹುದಿತ್ತಲ್ಲ ಅನ್ನೋದು ರಾಮಲಿಂಗಾರೆಡ್ಡಿಯವರ ಮಾತು. ರಾಮಲಿಂಗಾರೆಡ್ಡಿಯವರ ಮಾತಿಗೆ ಮನ್ನಣೆ ಕೊಟ್ಟು ಕೊನೆಗೂ ಕೂಡ ಅವ್ರನ್ನ ಸಮಾಧಾನ ಪಡಿಸುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿ ಆ ಒಂದು ಖಾತೆ ಈಗೇನು ಕೃಷ್ಣ ಬೈರೇಗೌಡರಿಗೆ ಕೊಡಲಾಗಿದೆ, ಆ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಲಾಗತ್ತಾ, ಅಥವಾ ಅವರನ್ನು ಸಮಾಧಾನ ಪಡಿಸಿ ತಮಗೆ ಕೊಟ್ಟಿರುವಂಥ ಜಲಸಂಪನ್ಮೂಲ ಖಾತೆಯನ್ನೇ ತಾವು ನಿಭಾಯಿಸಿ ಅಂತ ಒಂದು ಮನವೊಲೈಕೆಯ ಒಂದು ಪ್ರಯತ್ನಕ್ಕೆ ರಾಹುಲ್ ಗಾಂಧಿ ಮುಂದಾಗ್ತಾರಾ ಅನ್ನೋದು ಈಗ ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಮೀಟಿಂಗ್ ಕೂಡ ನಡೆಯುತ್ತೆ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಹಾಗೂ ರಾಹುಲ್ ಗಾಂಧಿ ಮತ್ತು ಸುರ್ಜೇವಾಲಾ ನಾಲ್ವರು ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಡಿ.ಕೆ. ಸಂಪುಟದಲ್ಲಿ ರಾಜೀನಾಮೆ ಪ್ರಹಸನ ಜೋರಾಗಿರುವಂಥದ್ದು. ಅಧಿಕಾರ ವಹಿಸಿಕೊಂಡ 24 ಗಂಟೆಗಳಲ್ಲೇ ಡಿ.ಕೆ. ಸರ್ಕಾರದಲ್ಲಿ ರಾಜಕೀಯ ಪ್ರಹಸನ ಅಥವಾ ಖಾತೆಯ ಒಂದು ಬಿಗಿ ಪಟ್ಟು ಹಿಡಿದಿರುವಂಥದ್ದು. ಅಂದರೆ ಪ್ರಭಾವಿ ಖಾತೆ ಬೇಕು, ಅದರಲ್ಲೂ ಇಂಥದ್ದೇ ಖಾತೆ ಬೇಕು ಅಂತ ಪಟ್ಟು ಹಿಡಿತಾ ಇರುವಂಥದ್ದು. ಕೆಲವು ನಾಯಕರು ಹೇಳ್ತಿದ್ರಪ್ಪ, ಒಂದು ಕಡೆ ಪ್ರಿಯಾಂಕ್ ಗಾಂಧಿ, ಒಂದು ಕಡೆ ನಾವು ಗಮನಿಸ್ತಾ ಹೋಗುವುದು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ, ನನ್ನ ಕೊಲೀಗ್ ಸಾಹಿಲ್ ಅವರು. ಸಾಹಿಲ್, ಬಹುಶಃ ಇವತ್ತು ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂಥ ರಾಹುಲ್ ಗಾಂಧಿ ನೇತೃತ್ವದ ಸಂಧಾನ ಸಭೆಯಲ್ಲಿ ಕೊನೆಗೂ ಖಾತೆ ಹಂಚಿಕೆ ಬಿಕ್ಕಟ್ಟಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದಾ, ಹೇಗೆ ಅಂತ? ರಾಜ್ಯದಲ್ಲಿ ಈಗಾಗಲೇ ಆರಂಭಗೊಂಡಿರುವಂತಹ ರಾದ್ಧಾಂತವನ್ನು ಹೈಕಮಾಂಡ್ ನಾಯಕರು ದೂರದಿಂದಲೇ ಗಮನಿಸಿ ಅಲ್ಲಿಂದಲೇ ಪರಿಹಾರ ಆಗಬಹುದು ಅನ್ನೋ ಭರವಸೆಯಲ್ಲಿಲ್ಲ. ಬದಲಾಗಿ ಬೆಂಗಳೂರಿಗೆ ನೇರವಾಗಿ ಆಗಮನಿಸಿ ಒಂದು ಹೈ ವೋಲ್ಟೇಜ್ ಮೀಟಿಂಗನ್ನು ಮಾಡುವುದರ ಮುಖೇನ ಸಂಧಾನಕ್ಕೆ ಸೂತ್ರಗಳನ್ನು ಹೆಣೆಯಲಾಗ್ತಾ ಇದೆ. ಜಲದ ಮೇಲೆ ಒಲವಿಲ್ಲದ ರಾಮಲಿಂಗಾರೆಡ್ಡಿಗೆ ನೀವು ಜಲವನ್ನು ಕೊಡ್ತೀರಿ, ಆಹಾರ ಇಲಾಖೆಯಲ್ಲಿ ಸದಾಕಾಲ ವಿವಾದದ ಜಂಜಾಟದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ನಾನೊಬ್ಬ ಜ್ಯೇಷ್ಠತೆ ಹೊಂದಿರುವವನು, ನಾನೊಬ್ಬ ಸೀನಿಯರ್, 8 ಬಾರಿ MLA ಆದವನು, 40 ವರ್ಷಗಳ ಕಾಲ ರಾಜಕಾರಣದ ಆಳ ಅಗಲವನ್ನು ಗಮನಿಸಿರುವವನು, ಇವೆಲ್ಲವೂ ಇದ್ದು ವ್ಯವಸ್ಥಿತವಾಗಿ ನನಗೊಂದು ದುರ್ಬಲ ಇಲಾಖೆಯನ್ನು ಕೊಡಲಾಗುತ್ತೆ ಅನ್ನುವುದಾದರೆ ಸೀನಿಯಾರಿಟಿಗೇನು ಬೆಲೆ ಎನ್ನುವ ಹಂತಕ್ಕೆ ಬಂದಿಳಿದಿದ್ದಾರೆ KH ಮುನಿಯಪ್ಪನವರು. ಈ 2 ರಾಜೀನಾಮೆ ಇದೆಯಲ್ಲ ವಸಂತ್, ಕೇವಲ ಮೇಲ್ನೋಟಕ್ಕೆ ಒಂದು ತೆಳುವಾದ ಪ್ರಹಸನ ಮಾತ್ರವಲ್ಲ, ದಟ್ಟವಾಗಿ ಡಿ.ಕೆ. ಅವರ ಕ್ಯಾಬಿನೆಟ್ನನ್ನು ಕಾಡಬಹುದಾದಂತಹ ಅತಿ ದೊಡ್ಡ ದೈತ್ಯವಾದ ಸಮಸ್ಯೆಯಾಗಿ ಪರಿವರ್ತನೆ ಆಗಬಹುದು. ಇವತ್ತು ನೋಡಿ, KH ಮುನಿಯಪ್ಪ, ರಾಮಲಿಂಗಾರೆಡ್ಡಿ ಇವರಿಬ್ಬರ ರಾಜೀನಾಮೆಯ ಮುಖೇನ ನಿಲ್ಲಬಹುದಾದಂತಹ ಒಂದು ರಾಜೀನಾಮೆ ಪರ್ವನ ಖಂಡಿತವಾಗ್ಲೂ ಅಲ್ಲ. ಈ 13 ಸಚಿವರೇನು ಪ್ರಮಾಣ ವಚನ ಸ್ವೀಕಾರ ಮಾಡಿದಾರೋ, ಈ 13 ಸಚಿವರ ಮುಖದ ಭಾವದಲ್ಲಿ ಪರಿಪೂರ್ಣ ಸಂತೋಷವನ್ನ ಮೊನ್ನೆಯಿಂದಲೂ ಕೂಡ ನಾವೆಲ್ಲೂ ಗಮನಿಸ್ತಾ ಇಲ್ಲ. ಹಾಗಾಗಿ ಸಾಹಿಲ್, ನಾನು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ, ಹಾಗೆ ಲೈನ್ ಅಲ್ಲಿ ಇರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡ್ತಿದ್ದಾರೆ. ಅವಾಗ ಏನಾದ್ರು ಚರ್ಚೆ ಮಾಡಿದ್ರೆ ಹೈಕಮಾಂಡ್ ನಾಯಕರ ಜೊತೆ? ಹೈಕಮಾಂಡ್ ಜೊತೆ ಏನಿಲ್ಲ, ನಾವು ಯಾವತ್ತೂ ಚರ್ಚೆ ಮಾಡಿಲ್ಲ. ನಿಮ್ಮದೇ ಸಮುದಾಯದ ಮುನಿಯಪ್ಪನವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ, ನನ್ನ ಖಾತೆ ಸರಿ ಇಲ್ಲ ಅಂತ. ಅವರ ಅನುಭವ, ಅವರ ವಿಚಾರಗಳು, ಅವರೇನು ಪಕ್ಷದಲ್ಲಿ ಏನಿದೆಯೋ ಅನ್ನೋದು ನಾವು ಹೇಳಿದ್ದಾರೆ ಅಂತ. ಸರ್, ಈಗ ನೀವು ನಿರೀಕ್ಷೆಯಲ್ಲಿದ್ದೀರಾ, ಒಂದ್ ಕಡೆ ಸಿಕ್ಕಿರೋರು ನಮಗೆ ಈ ಖಾತೆ ಬೇಡ, ಬೇರೆ ಖಾತೆ ಬದಲಾಯಿಸಿ ಅನ್ನುವಂಥದ್ದು ನೀವು ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ. ಇವನ್ನೆಲ್ಲವೂ ಗಮನಿಸ್ತಾ ಇದೆ ಹೈಕಮಾಂಡ್. ಅಲ್ಲ, ಈಗ ದಲಿತ ಎಡಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಬಲಗೈ ಸಮುದಾಯಕ್ಕೆ 2 ಜನನ ಆಲ್ರೆಡಿ ತಗೊಂಡಿದ್ದಾರೆ. ನಮಗೂ ಕೊಡ್ತಾರಲ್ಲ, ಎಡಗೈಗೂ ಕೊಡ್ತಾರೆ. ಎಷ್ಟು ಕೊಡಬೇಕು ಅಂತ ನಿರೀಕ್ಷೆ ಇದೆ? ಎಷ್ಟು ಕೊಡ್ತಾರೆ? ಎಷ್ಟು ಕೊಡ್ತಾರೆ ಅಷ್ಟು ನಮಗೂ ಕೊಡ್ಲೇಬೇಕು. ಕೊಡ್ತಾರೆ. ಈ ಹಿಂದೆ ಅಷ್ಟು ಕೊಟ್ಟಿರ್ಲಿಲ್ಲ ಅಂತ. ಕೊಡ್ತಾರೆ, ಯಾಕೆ ಕೊಡ್ತಾರೆ? ಅಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಷ್ಟಿರ್ಲಿಲ್ಲ, ನೀವು ಇಬ್ಬರೇ ಇದ್ದಿದ್ದು. ಈಗ ಹೆಚ್ಚಿಗೆ ಕೊಡ್ಬೋದಲ್ಲ, ಯಾಕೆ ಕೊಡ್ಬಾರ್ದು? ಇನ್ನು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ನೇರ ಸಂಪರ್ಕದಲ್ಲಿದ್ದಾರೆ ಸಾಹಿಲ್, ತಾವು ಹೇಳ್ತಾ ಇದ್ರು ಖಾತೆ ಹಂಚಿಕೆಯ ಬಿಕ್ಕಟ್ಟು ಶಮನ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ರಾಹುಲ್ ಗಾಂಧಿಯವರು ಬಹುಶಃ ಈ ಮೀಟಿಂಗ್ ಮೂಲಕ ಒಂದು ಉತ್ತರವನ್ನು ಕೊಡ್ತಾರಾ, ಫುಲ್ ಸ್ಟಾಪ್ ಇಡ್ತಾರಾ ಈ ಗೊಂದಲಕ್ಕೆ ಅಂತ? ವಸಂತ್, ಎಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಆರಂಭಿಕ ಕಾಲಘಟ್ಟದಲ್ಲೇ ಅವರಿಗೊಂದಷ್ಟು ಸಮಯಾವಕಾಶಗಳಿತ್ತು.
ಯಾರ್ಯಾರಿಗೆ ಯಾವ ಇಲಾಖೆಯನ್ನು ಕೊಟ್ಟರೆ ಯಾರು ಪ್ರವೋಕ್ ಆಗ್ತಾರೆ ಅನ್ನುವ ಅರಿವಿಲ್ಲದೆ ಇರತಕ್ಕಂಥ ಒಬ್ಬ ರಾಜಕಾರಣಿ ಡಿ ಕೆ ಅಂತೂ ಖಂಡಿತ ಅಲ್ಲ. ಈ ಅರಿವು ಅವರಿಗೆ ಮೊದಲೇ ಇತ್ತು, ಒಂದು ಸಣ್ಣ ಭಿನ್ನರಾಗಗಳು, ಒಂದು ಸಣ್ಣ ಅಸಮಾಧಾನಗಳು ವ್ಯಕ್ತ ಆಗಬಹುದು ಅಂತ. ಆದರೆ ಈ ಪರಿ ಅಂದರೆ ರಾಜೀನಾಮೆಯ ಹಂತಕ್ಕೆ ಬರುತ್ತೆ ಅನ್ನೋ ಯಾವ ಊಹೆ ಮತ್ತು ಯಾವ ಫ್ಯಾಂಟಸಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಇರಲಿಲ್ಲ. ಆದರೆ ಯಾವುದು ಆಗಬಾರ್ದಾಗಿತ್ತು ಅದು ಬಹಿರಂಗವಾಗಿ ಆಗೋಯಿತು. ನೋಡಿ, ಒಬ್ಬ ಹೊಸ CM ದೌರ್ಬಲ್ಯವನ್ನು ರಾಮಲಿಂಗಾರೆಡ್ಡಿರಂತಹ ಒಬ್ಬ ಸಚಿವರು ಬಹಿರಂಗವಾಗಿ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ ಅನ್ನೋದಾದರೆ ಅದು ಆ ರಾಜ್ಯದ CMಗೆ ಆಗಬಹುದಾದಂಥ ಅವಮಾನ. ಅದು ತನ್ನದೇ ಕ್ಯಾಬಿನೆಟ್ನ ಒಬ್ಬ ಮಿನಿಸ್ಟರನ್ನು ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಒಬ್ಬ CM ಆಗಿದ್ದುಕೊಂಡ ವ್ಯಕ್ತಿತ್ವಕ್ಕೆ ಸಾಧ್ಯ ಆಗಲ್ಲ ಅನ್ನುವುದಾದರೆ ಇದಕ್ಕಿಂತ ದೊಡ್ಡ ಪೊಲಿಟಿಕಲ್ ವೀಕ್ನೆಸ್ ಮತ್ತೊಂದಿರೋದಿಲ್ಲ. ಸೊ ರಾಮಲಿಂಗಾರೆಡ್ಡಿ ಡಿ ಕೆ ಅವರಿಗೆ ಪಾಠ ಆಗಬೇಕು, KH ಮುನಿಯಪ್ಪನವರು ಡಿ ಕೆ ಅವರಿಗೆ ಎರಡನೇ ಪಾಠ ಆಗಬೇಕು. ಮೂರನೆಯ ಅಧ್ಯಾಯಕ್ಕೆ ಮುನ್ನುಡಿ ಹಾಕೋದಕ್ಕೆ ಯಾರಿಗೂ ಕೂಡ ಡಿ ಕೆ ಅವರು ಅವಕಾಶ ಮಾಡಿಕೊಡಬಾರ್ದು. ಇದು ಇಲ್ಲಿಗೆ ಮುಗಿದು ಹೋಗಬೇಕು ಅಂತ ಹೇಳಿ ಸುರ್ಜೇವಾಲರಿಗೆ ಕಟ್ಟುನಿಟ್ಟಿನ ಆದೇಶ ಇದೆ. ರಾಹುಲ್ ಗಾಂಧಿಯ ಕಡೆಯಿಂದ ಸುರ್ಜೇವಾಲರಿಗೆ ಆದೇಶ, ಇನ್ನು ಸುರ್ಜೇವಾಲರಿಂದ ಸಿದ್ದೂರವರಿಗೆ ಟ್ರಾನ್ಸ್ಫರ್ ಆಗಿದೆ. ಸಿದ್ದರಾಮಯ್ಯನವರೇ, ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪಳಗಿದ ರಾಜಕಾರಣಿ ನೀವು, ಈ ತರಹದ ಸಮಸ್ಯೆಗಳನ್ನು ಅಲ್ಲಲ್ಲಿ ಬಗೆಹರಿಸಿದವರು. ಹಾಗಾಗಿ ಈ ರಾಜಕೀಯ ರಾದ್ಧಾಂತವನ್ನು ಇಲ್ಲಿಗೆ ಮುಗಿಸಬೇಕು. ನಿಮ್ಮಲ್ಲಿರ್ತಕ್ಕಂಥ ಅನೇಕ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡಾದರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನನ್ನು ಸಂರಕ್ಷಣೆ ಮಾಡುವ ಹೊಣೆಯನ್ನು ಸಿದ್ದರಾಮಯ್ಯರಿಗೆ ಕೊಡಲಾಗಿದೆ. ವಸಂತ್. ಎಸ್, ಇನ್ನು ಸಾಹಿಲ್, ಬಹುಶಃ ಒಂದು ಕಡೆ ರಾಹುಲ್ ಗಾಂಧಿಯವರು ಒಂದು ಸಭೆಯನ್ನು ನಡೆಸ್ತಾರೆ, ಆ ಸಭೆಯ ಬಳಿಕ ಒಂದು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದಾದರೆ, ಸೊ ಎರಡನೇ ಆಪ್ಷನ್ ಏನು ಅಂತಂದರೆ ಬಹುಶಃ ಖಾತೆಗಳನ್ನು ಏನಾದರೂ ಅದಲು ಬದಲು ಮಾಡಬಹುದಾ? ರಾಮಲಿಂಗಾರೆಡ್ಡಿ ಹೇಳ್ತಿರೋದು ಜಲಸಂಪನ್ಮೂಲ ಖಾತೆ ಇಟ್ಕೊಂಡು ನಾನೇನು ಮಾಡಲಿ ಅಂತ, ನಾನು ಕೇಳಿದ್ದು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಅಂತ. ಹಾಗಾಗಿ ಈ ಖಾತೆಗಳೇನಾದರೂ ಅದಲು ಬದಲಾಗುವಂಥ ಸಾಧ್ಯತೆಗಳೇನಾದರೂ ಇರಬಹುದಾ? ಇಲ್ಲಿ ಸಾಮಾನ್ಯವಾಗಿ ಕೇಳಿದ್ದನ್ನೇ ಕೊಡುವ ಪದ್ಧತಿ ಕಾಂಗ್ರೆಸ್ನಲ್ಲಿಲ್ಲ. ಯಾರೋ ಒಬ್ಬರು ಎದ್ದು ಬರ್ತಾರೆ, ನನಗೆ ಅಬಕಾರಿ ಕೊಡಿ ಅಂತ ಕೇಳ್ತಾರೆ, ತಕ್ಷಣಕ್ಕೆ ಕಾಂಗ್ರೆಸ್ ಅಬಕಾರಿ ಕೊಡುತ್ತೆ. ಈ ತರಹದ ಸಂಪ್ರದಾಯ ಕಾಂಗ್ರೆಸ್ನಲ್ಲಿಲ್ಲ. ಎಲ್ಲೋ ಒಂದಿಬ್ಬರು ಪ್ರಭಾವಿ ಸಚಿವರುಗಳು ಅವರ ಹಿಡಿತ ಅಷ್ಟರ ಮಟ್ಟಿಗಿದೆ, ಅವರಿಂದ ಕಾಂಗ್ರೆಸ್ಸಿಗೆ ದೈತ್ಯವಾದ ಲಾಭ ಇದೆ ಎನ್ನುವ ಸಂದರ್ಭಗಳಲ್ಲಿ ಮಾತ್ರ ಅವರ ವೈಯಕ್ತಿಕ ಬೇಡಿಕೆಗಳನ್ನು ಈಡೇರಿಸುವ ಪದ್ಧತಿ ಕಾಂಗ್ರೆಸ್ನಲ್ಲಿದೆ. ಈಗ ಇಡೀ 13 ಸಚಿವರಿಗೆ ಕೊಡಲಾಗಿರ್ತಕ್ಕಂತಹ ಖಾತೆಗಳನ್ನು ಅದಲು ಬದಲು ಮಾಡ್ತಾರಾ ಅನ್ನೋ ಪ್ರಶ್ನೆ ತಮ್ಮದು. ಈ ತರಹದ್ದೊಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಇಳಿದಿದ್ದೇ ಆದಲ್ಲಿ ಅಪಹಾಸ್ಯಕ್ಕೀಡಾಗೋದ್ರಲ್ಲಿ ಯಾವುದೇ ಸಂದೇಹ ಬೇಡ. ನೋಡಿ, ಈಗಾಗಲೇ ಪ್ರಿಯಾಂಕ ಖರ್ಗೆ ಅವರಿಗೆ ಏನೇನು ಕೊಟ್ಟರು? ಗೃಹ ಖಾತೆಯನ್ನು ಕೊಟ್ಟಿದ್ದಾರೆ, IT-BTಯನ್ನು ಕೊಟ್ಟಿದ್ದಾರೆ. ಇನ್ನು ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಅದ್ರ ಜೊತೆ ನಾನು ಮತ್ತೆ ಸಂಪರ್ಕಿಸ್ತೀನಿ, ಹಾಗೆ ಇರಿ. ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷರು ಆಗಮಿಸ್ತಾ ಇದ್ದಾರೆ ವಿಧಾನಸೌಧಕ್ಕೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆದ ನಂತರ, DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಇದೇ ಮೊದಲ ಬಾರಿಗೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸ್ತಾ ಇರುವಂಥದ್ದು ವಿಧಾನಸೌಧದ ಒಳಗೆ ಹೋಗ್ತಾ ಇರುವಂಥದ್ದನ್ನು ಕಾಣಬಹುದು. ಈ ವೇಳೆ ಮಾಧ್ಯಮಗಳ ಕಡೆಗೂ ಕೂಡ ಒಂದ್ಸರಿ ನೋಡಿದ್ರು ತಿರುಗಿ, ಆ ನಂತರ ಅಲ್ಲಿಂದ ಸೀದಾ ಮುಂದಕ್ಕೆ ಪಾಸ್ ಆದ್ರು. ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ, ನೋಡೋಣ ಏನ್ ಮಾತಾಡಿದ್ದಾರೆ ಅಂತ. ಹೇಳಿದ್ದಾರೆ, ಬಟ್ ಮುಂದಿನ ಖಂಡಿತವಾಗ್ಲೂ ಎಲ್ಲ ಸಮಾಜಕ್ಕೂ ಕೂಡ ಅವಕಾಶ ಸಿಗುತ್ತೆ. ಅದು ನನಗೆ ಗೊತ್ತಿಲ್ಲ, ಅದು ನನ್ನ ಕೈಯಲ್ಲಿಲ್ಲ. ಅದು ಏನೇ ಇದ್ರೂ ಕೂಡ ಹೈಕಮಾಂಡು, ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಇವರು ಹಿರಿಯರಿಗೆಲ್ಲರಿಗೂ ಬಿಟ್ಟಂತ ವಿಚಾರ. ಈ ಬೆಳವಣಿಗೆ ನಡುವೆ ಮೇಡಮ್ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಒಳಗೆ ಸರಿ ಇಲ್ಲ ಅನ್ನೋ ಥರದಲ್ಲೂ ಒಂದು ಮೆಸೇಜ್ ಹಾಗೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವ, ಅವರವರ ಇದನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟನ್ನು ಕೂಡ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ. ಅವರು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಾರೆ. ಖಂಡಿತವಾಗ್ಲೂ ಸುಗಮವಾಗಿ, ಹೊಸತನ ಅಲ್ವಾ, ಹೊಸ ಸರ್ಕಾರ ಬಂದಿದೆ, ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ 1-2-3 ದಿನದಲ್ಲಿ ಎಲ್ಲ ಸೆಟ್ಲ್ ಆಗುತ್ತೆ. DK ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ? ಖಂಡಿತ ಇಲ್ಲ, ಎಲ್ಲ ಅವರು ಕೂಡ ಸೀನಿಯರ್ ಅಲ್ವಾ, ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು ಯಾರು ಸವಾಲಿಲ್ಲ. ಇಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ಪು. DK ಶಿವಕುಮಾರ್ ಅವರು ಸಂಘಟನಾ ಚತುರರು, ಇದನ್ನ ಎಲ್ಲ ಜೀವನದಲ್ಲಿ ಸುಮಾರು ನೋಡ್ಕೊಂಡು ಬಂದನೇ ಈ ಸೀಟ್ ಮೇಲೆ ಕೂತಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಎಲ್ಲರನ್ನ
ಮಾತಾಡಿಸಿ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ. ಮೇಡಮ್, ಅದು ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಬಾರ್ದಾಗಿತ್ತು, ಅದನ್ನ ಮೊದಲೇ ತೀರ್ಮಾನ ಸಮಾಧಾನಗೊಳಿಸಬಹುದಾಗಿತ್ತಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲದಿರುವಂಥ ವಿಚಾರವನ್ನ ಮಾತನಾಡೋದು ಜಾಸ್ತಿ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಬೆಳಗಾವಿ ರಾಜಕಾರಣ 2023ಕ್ಕೆ ಮುಗಿದು ಹೋಗಿದೆ. ಈಗೆಲ್ಲ ಸಮಾಧಾನದಿಂದ ಮುಂದೆ ಹೋಗ್ತೇವೆ. ದೊಡ್ಡ ಜಿಲ್ಲೆ ಇದೆ, ನಮಗೆ ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ ಇನ್ನು 2 ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಮೊದಲಿನಿಂದನೂ ಕೇಳ್ಕೊಂಡು ಬಂದಿದ್ದೀವಿ. ಯಾಕಂತಂದ್ರೆ ಬೆಳಗಾವಿಯನ್ನ ನೋಡಿದ್ರೆ 3 ಜಿಲ್ಲೆಗೆ ಸಮಾನವಾಗಿದೆ. ಸೊ ಖಂಡಿತವಾಗ್ಲೂ ಬೆಳಗಾವಿಗೆ ಇನ್ನೂ 2 ಕೊಡಲೇಬೇಕು ಅಂತ ನಮ್ಮ ಒಂದು ವಿನಂತಿ ಇದೆ. ಓಕೆ, ಅವಾಗ ಏನಾದ್ರು ಚರ್ಚೆ ಮಾಡಿದ್ರೆ ಹೈಕಮಾಂಡ್ ನಾಯಕರ ಜೊತೆ? ಹೈಕಮಾಂಡ್ ಜೊತೆ ಏನಿಲ್ಲ, ನಾವು ಯಾವತ್ತೂ ಚರ್ಚೆ ಮಾಡಿಲ್ಲ. ನಮ್ಮನ್ನು ಕನ್ಸಿಡರ್ ಮಾಡ್ತಕ್ಕಂಥ ಕೆಲಸ ಹೈಕಮಾಂಡ್ ಮಾಡೇ ಮಾಡುತ್ತೆ. ನಿಮ್ಮದೇ ಸಮುದಾಯದ ಮುನಿಯಪ್ಪನವರು ಅಸಮಾಧಾನ ವ್ಯಕ್ತಪಡಿಸ್ತಾರೆ, ನನ್ನ ಖಾತೆ ಸರಿ ಇಲ್ಲ ಅಂತ. ಅವರ ಅನುಭವ, ಅವರ ವಿಚಾರಗಳು, ಅವರೇನು ಪಕ್ಷದಲ್ಲಿ ಏನಿದೀವಿ ಅನ್ನೋದು ನಾವು ಹೇಳಿದ್ದಾರೆ ಅಂತ. ಸರ್, ಈಗ ನೀವು ನಿರೀಕ್ಷೆಯಲ್ಲಿದ್ದೀರಾ, ಒಂದ್ ಕಡೆ ಸಿಕ್ಕಿರೋರು ನಮಗೆ ಈ ಖಾತೆ ಬೇಡ ಬೇರೆ ಖಾತೆ ಬದಲಾಯಿಸಿ ಅನ್ನುವಂಥದ್ದು ನೀವು ಯುಟಿ ಖಾದರ್ ಮಾತಾಡ್ತಿದ್ದಾರೆ, ನೂತನ ಸಚಿವರು. ನೋಡೋಣ ಏನು ಹೇಳ್ತಾರೆ. ಶಕ್ತಿ ಹಿರಿಯ ಸಚಿವರನ್ನ ಕಡೆಗಣಿಸಿದ್ದಾರೆ ಅನ್ನುವ ಚರ್ಚೆ ಇವತ್ತೇನು ಪ್ರಾರಂಭ ಆಗಿದೆ. ಇದು ಒಂದ್ ಕಡೆ ಇರುವಂಥ ಖಾತೆ ಹಂಚಿಕೆ ಬಿಕ್ಕಟ್ಟು, ಆ ಬಿಕ್ಕಟ್ಟು ಶಮನ ಮಾಡುವಂಥ ಒಂದು ಪ್ರಯತ್ನಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂಥದ್ದು. ರಾಹುಲ್ ಗಾಂಧಿಯವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ರಾಹುಲ್ ಗಾಂಧಿಯವರ ಜೊತೆ ಸಭೆ ನಡೆಯಲಿದೆ. ಅದರಲ್ಲಿ ಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು ಹಾಗೆಯೇ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕೂಡ ಭಾಗಿಯಾಗಲಿದ್ದಾರೆ. ಖಾತೆ ಹಂಚಿಕೆ ಕುರಿತಾಗಿ ಎದ್ದಿರುವಂತಹ ಒಂದಷ್ಟು ಅಸಮಾಧಾನಗಳು, ಅದು ರಾಮಲಿಂಗಾರೆಡ್ಡಿ ಇರಬಹುದು. ಮತ್ತೊಂದು ಕಡೆ BY ವಿಜೇಂದ್ರ ಮಾತಾಡ್ತಿದ್ದಾರೆ. ಸದ್ಯ ಪ್ರಸ್ತುತ 2 ವರ್ಷದಿಂದ ಮುಖ್ಯಮಂತ್ರಿ ಕುರ್ಚಿಗೆ ನಡೆದಂತ ಹಗ್ಗ ಜಗ್ಗಾಟದಿಂದ ಜನ ಬೇಸತ್ತಿದ್ದಾರೆ. ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ. ರೈತರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಇನ್ನೂ ಕೂಡ ಅವರ ಕಚ್ಚಾಟದಿಂದ ಹೊರಗೆ ಬರುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಕಳೆದ ಕೆಲವು ತಿಂಗಳುಗಳಿಂದ ಏನು ಕಚ್ಚಾಟವನ್ನ ಸರ್ಕಾರದಲ್ಲಿ ನಾವು ನೋಡ್ತಾ ಇದ್ವಿ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ಇವತ್ತು ಸುಸ್ತಾಗಿ ಹೋಗುವಂಥದ್ದು ಕಾಣ್ತಾ ಇದೆ. ನೋಡಿ, ಏನಾಗಿದೆ ಅಂತ ಹೇಳಿದ್ರೆ 4 ಪವರ್ ಸೆಂಟರ್ಗಳು, DK ಪವರ್ ಸೆಂಟರ್ ಒಂದು ಕಡೆ ಆದರೆ BK ಪವರ್ ಸೆಂಟರ್ ಮತ್ತೊಂದು ಕಡೆ ಇದೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರೊಂದು ಪವರ್ ಸೆಂಟರು, ಮತ್ತೊಂದು ಕಡೆ ಸಹಜವಾಗಿಯೇ ಸಿದ್ದರಾಮಯ್ಯ ಪವರ್ ಸೆಂಟರ್ ಅಂತೂ ಇದ್ದೇ ಇರ್ತದೆ. ಹಾಗಾಗಿ ಈ ಪವರ್ ಸೆಂಟರ್ಗಳೇನಿದ್ದಾವೆ ಮುಖ್ಯಮಂತ್ರಿಗಳಿಗೆ ನಿದ್ರೆಗೆಡಿಸುವಂಥದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಅವಧಿ ಪೂರ್ವ ಚುನಾವಣೆ ನಡೆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಅವರನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಬರುವಂಥ 4-5 ತಿಂಗಳುಗಳಲ್ಲೇ GBA, ಲೋಕಲ್ ಬಾಡಿ ಎಲೆಕ್ಷನ್ಸು, ಎಲ್ಲ ಚುನಾವಣೆಗಳನ್ನು ಕೂಡ ಬರುವಂಥ 4-5 ತಿಂಗಳಲ್ಲಿ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ರಾಜ್ಯದ ಜನತೆಯ ಪರವಾಗಿ ನಾನು ಕೈ ಜೋಡಿಸಿ ಅವ್ರಿಗೆ ವಿನಂತಿ ಮಾಡ್ತೇನೆ. ನಿಮ್ಮ ಕಡೆಯಿಂದ ಇವತ್ತು ರಾಜ್ಯದಲ್ಲಿ ಒಳ್ಳೆ ಆಡಳಿತನ ಕೊಡೋದಕ್ಕೆ ಸಾಧ್ಯ ಇಲ್ಲ.
ಭ್ರಷ್ಟಾಚಾರ ರಹಿತ ಆಡಳಿತನ ಕೊಡೋದಕ್ಕೆ ನಿಮ್ಮಿಂದ ಅಸಾಧ್ಯ. ನಿಮ್ಮ ಸರ್ಕಾರದಿಂದ ರಾಜ್ಯದ ಜನರಿಗಾಗಲಿ, ಬಡವರಿಗಾಗಲಿ, ರೈತರಿಗಾಗಲಿ ಏನೇ ಒಳಿತನ ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮದು ಒಂದೇ ಉದ್ದೇಶ, ಒಂದೇ ಧ್ಯೇಯ, ಕರ್ನಾಟಕ ರಾಜ್ಯವನ್ನು ನಿಮ್ಮ ಗಾಂಧಿ ಕುಟುಂಬಕ್ಕೆ ಮಾರುವಂಥ ಕೆಲಸ ಕಳೆದ 3 ವರ್ಷದಿಂದ ಏನು ಮಾಡ್ಕೊಂಡು ಬಂದಿದ್ದೀರಿ, ಅದನ್ನು ಮುಂದುವರಿಸ್ತಕ್ಕಂಥ ಒಂದು ಷಡ್ಯಂತ್ರ ಇದರಲ್ಲಿ ಇದೆಯೇ ಹೊರತು ಕರ್ನಾಟಕ ರಾಜ್ಯವನ್ನು ಗಾಂಧಿ ಕುಟುಂಬಕ್ಕೆ ಒಂದು ಅಡ ಇಡುವಂಥ ಕೆಲಸವನ್ನು ನೀವು ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ನಿಮಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದ ಜನರು, ಬಡವರು, ರೈತರು ಯಾರೂ ಕೂಡ ಒಳಿತನ ಅಪೇಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮುಂದಿನ 4-5 ತಿಂಗಳುಗಳಲ್ಲಿ ಏನು ಚುನಾವಣೆಗಳು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಸ್ಥಳೀಯ ಸಂಸ್ಥೆಗಳು ಮತ್ತು